ಹಾಯ್ ಹಲೋ ನಮಸ್ಕಾರ. ಪತ್ರೊಡೆ ಬಿಸಿ ಬಿಸಿ ಯಾರಿಗಿಷ್ಟ ಇಲ್ಲ ಹೇಳಿ. ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕುತ್ಕೊಂಡು ತಿಂತಾಯಿದ್ರೆ ಸ್ವರ್ಗ. ಹೇಗೆ ಮಾಡೋದು ನೋಡ್ಕೊಂಬರೋಣ. ಎಲೆನೆಲ್ಲ ನೀಟಾಗಿ ತೊಳೆದಿಟ್ಟು ನಾರೆಲ್ಲ ತೆಗೆದಿದ್ದೀನಿ. ಇಲ್ಲಿ 1 ಕಪ್ ಅಕ್ಕಿನ ನಾನು ನೆನೆಸ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಕಾಯಿ ತುರಿ, 2 ಸ್ಪೂನ್ ಉದ್ದಿನಬೇಳೆ ಹುರ್ಕೊಂಡಿದ್ದೀನಿ, 1 ಮುಷ್ಟಿಯಷ್ಟು ಬ್ಯಾಡಗಿ ಮೆಣಸು, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಹಿಂಗು, ಸ್ವಲ್ಪ ಬೆಲ್ಲ. ಇದಿಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಈ ನಾರನ್ನು ತೆಗೆದಿದ್ದೀನಿ ಇದನ್ನು ನೀಟಾಗಿ ನೋಡಿ ಹೀಗೆ. ಇಲ್ಲ ತುರಿಸುತ್ತದು, ಹಾಗಾಗಿ ತೆಕ್ಕೊಳ್ಳೇಬೇಕು. ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ತುಂಬ ನೈಸ್ ಅಂತಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದು ಒಳ್ಳೆಯದು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಪತ್ರೊಡೆ ಮಳೆಗಾಲದಲ್ಲಂತೂ ಒಂದು ಸಲ ಮಾಡಿ ತಿನ್ನಲೇಬೇಕು. ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತಾರೆ. ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಇದು. ಈಗ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಮತ್ತು ಅದೇ ಮಿಕ್ಸಿ ಜಾರಲ್ಲಿ ಅಕ್ಕಿ ನೆನೆಸಿದ್ದನ್ನು ಹಾಕ್ಕೊಂಡು, ಅಕ್ಕಿನೂ ಕೂಡ ತುಂಬ ಫುಲ್ ಫೈನ್ ಪೇಸ್ಟ್ ಮಾಡಬಾರ್ದು, ತರಿಯಾಗಿರ್ಬೇಕು ಸ್ವಲ್ಪ. ಆವಾಗ ಪತ್ರೊಡೆ ಟೇಸ್ಟಾಗಿ ಬರುತ್ತೆ. ಈಗ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ಆಮೇಲೆ ಇದು ಮಾಡ್ತಾ ಇರಬೇಕಾದ್ರೆ ಬಾಯಲ್ಲಿ ನೀರು ಬಂದುಬಿಡ್ತು. ಏಕೆಂದರೆ ಪತ್ರೊಡೆ ಏನೋಪ್ಪ ನಂಗೆ ತುಂಬಾ ಇಷ್ಟ ಅದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈಗ ನೀಟಾಗಿ ಎಲೆಗೆ ಈಗ ಸವರ್ಕೊಳ್ತಾ ಇದ್ದೀನಿ. ದೊಡ್ಡ ಎಲೆ ಫಸ್ಟ್ ಇಟ್ಕೊಳ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನಾರೆಲ್ಲ ತಕ್ಕೊಳ್ಳಿಲ್ಲ, ತುರಿಸ್ಬಿಡುತ್ತೆ ಅದು. ಮತ್ತು ಆಮೇಲೆ ಇಷ್ಟನ್ನೇ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ತುರಿಸಿದ್ರೆ ಮತ್ತು ತಿನ್ನಕ್ಕೆ ಬರೋಲ್ಲ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಇದಕ್ಕೆ ನಮ್ಮ ಅತ್ತೆ ಮನೆಯಲ್ಲಿ ಅವರು ಇದು ಹೆಸರು ಕಾಳನ್ನು ನೆನೆಸಿ ಕೂಡ ಹಾಕ್ತಾರೆ. ಆವಾಗ ಕಾಯಿ ಸ್ವಲ್ಪ ಕಡಿಮೆ ಹಾಕ್ತಾರೆ ಹೆಸರು ಕಾಳು, ಯಾಕೆಂದರೆ ಸಾಫ್ಟ್ನೆಸ್ ಅದನ್ನು ಕೊಡುತ್ತೆ ಅಂಥೇಳಿ. ಇಲ್ಲಿ ಒಂದು ಎಲೆ ನಾನು ಈ ಥರ ಉಲ್ಟಾ ಇಡ್ತೀನಿ. ಯಾಕೆ ಅಂತಂದರೆ ಅದು ಫೋಲ್ಡ್ ಮಾಡುವಾಗ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಅದು ಸ್ಲಿಟ್ ಇರೋದ್ರಿಂದ ಎಂಡಲ್ಲಿ ಎಲೆ ಫೋಲ್ಡ್ ಮಾಡ್ತಾ ಸ್ವಲ್ಪ ಕಿರಿಕಿರಿ. 1-2 ಎಲೆ ಈ ಥರ ಇಟ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ. ಈಗ ಅದು ಕಟ್ ಮಾಡಿದ್ದು ಅರ್ಧಂಬರ್ಧ ಅದು ನಾರು ತೆಗಿಬೇಕಾದ್ರೆಲ್ಲ ಕಟ್ಟಾಗಿಬಿಟ್ಟಿತ್ತು ಎಲೆ. ಹಾಗಾಗಿ ಇದನ್ನೆಲ್ಲ ಅಲ್ಲಲ್ಲೇ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಈ ಥರ 1-2 ಸೈಡ್ ಈ ಥರ ನಿಮ್ಮನ್ನು ಫೋಲ್ಡ್ ಮಾಡಿಕೊಂಡು ಮೇಲಿಂದ ಹೀಗೆ ಉಲ್ಟಾ ಫೋಲ್ಡ್ ಮಾಡಿ ಇಲ್ಲಿ ಕೆಳಗಡೆಯಿಂದ ವಿ ಶೇಪಲ್ಲಿ ಫೋಲ್ಡ್ ಮಾಡ್ತೀನಿ ನಾನು, ಟೈಟಾಗಿ ಕೂರುತ್ತೆ ಅಂತ. ಈಗ ನೀಟಾಗಿ ಕೂರ್ತು ನೋಡಿ. 2 ಇದಾಗಿದೆ. ಇದನ್ನು ನಾನು ಒಬ್ಬೊಬ್ಬರು ಹೀಗೆ ಬೇಯಿಸ್ತಾರೆ, ನಾನು ಹೀಗೆ ಕಟ್ ಮಾಡ್ಕೊಂಡು ಬೇಯಿಸ್ತೀನಿ. ಕಟ್ ಮಾಡ್ಕೊಂಡು ಬೇಯಿಸಿದ್ರೆ ಬೇಗ ಬೇಯುತ್ತೆ ಅಂತಷ್ಟೇ. ಹೀಗೆಲ್ಲ ಕಟ್ ಮಾಡಿಕೊಂಡು ಈ ಥರ ಈ ಎಂಡ್ ಪೀಸ್ ಕೆಲವೊಬ್ರು ಹೇಳ್ತಾರೆ ಅದನ್ನ ಬಿಟ್ಕೊಳ್ಳುತ್ತೆ ಅಂತ. ಎಂಡನ್ನು ಪಾತ್ರೆಗೆ ಒತ್ತಿ ಇಡೋ ಹಾಗೆ ಮತ್ತು ಸೆಕೆಂಡ್ ಲೈನ್ ಇರ್ಬೇಕಾದ್ರೆ ಪತ್ರೊಡೆ ಹಿಂದಿನ ಪತ್ರೊಡೆಗೆ ತಾಗಿ ಇಡೋ ಹಾಗೆ ಎಂಡ್ ತುದಿ ಇಟ್ಟರೆ ಅದು ಬಿಟ್ಕೊಳ್ಳಲ್ಲ ಅಷ್ಟೇ. ಇದನ್ನು ಒಂದು ಅರ್ಧ ಗಂಟೆ ಬೇಯಿಸ್ತೀನಿ. ಅದು ಹಾಗೆ ಇಡೀ ಪೀಸನ್ನ ಇಟ್ಟರೆ ನಾವು 1 ಗಂಟೆ ಬೇಯಿಸ್ಬೇಕು. ಇದು ಅರ್ಧ ಗಂಟೆಯಲ್ಲಿ ಬೆಂದುಬಿಡುತ್ತೆ. ಬಿಸಿ ಬಿಸಿ ಪತ್ರೊಡೆ ನೋಡಿ. ಅಯ್ಯೋ ಮಾಡ್ಕೊಂಡು ನೋಡಿ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು, ಬಾಯ್.